ಕರ್ನಾಟಕ ರಾಜ್ಯ ಸರ್ಕಾರ ಆಗಸ್ಟ್ 19ರಂದು ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರುವುದು ನಮ್ಮ ಸಂಘಟನೆ ಮತ್ತು ಪಕ್ಷವು ಸ್ವಾಗತಿಸುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಿಳಿಸಿದ್ದಾರೆ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಲಬುರಗಿಯಲ್ಲಿ ಮಾಡೋದ್ರ ಮುಖಾಂತರ ಈ ರಾಜ್ಯ ಸರ್ಕಾರ ಕಳೆದ 19ನೇ ತಾರೀಕು ಏನು ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳಿ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ನಾಗಮೋಹನ್ ದಾಸ್ ರವರು ಕೊಟ್ಟಂಥ ವರದಿಯನ್ನು ಪರಿಷ್ಕರಣೆ ಮಾಡಿ ABC ಅಂತ ಮಾಡಿದ್ದಾರೆ. ಅದನ್ನು ನಾವು ಮೊದಲಿಗೆ ಸ್ವಾಗತವನ್ನು ಮಾಡ್ತೀವಿ. ಎರಡನೇದಾಗಿ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯಗಳನ್ನು ಕಡೆಗಾಣಿಸಿದ್ದಾರೆ. ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯಗಳು, ಯಾಕಂದರೆ ಇಡೀ 101 ಜಾತಿಗಳಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಕೊಲಂಬೋ ಜಾತಿಗಳು, ಅವ್ರ ಜೊತೆಯಲ್ಲಿ ಪಾಪ ಬೀದಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು, ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ, ವಸತಿ ಇಲ್ಲದೆ ಇರ್ತಕ್ಕಂಥ, ಭಿಕ್ಷೆ ಬೇಡ್ತಕ್ಕಂಥ ಸಮುದಾಯಗಳನ್ನು ತಗೊಂಡೋಗಿ ಕೊಲಂಬೋ ಸಮುದಾಯಗಳ ಜೊತೆಯಲ್ಲಿ ಹಾಕೋದ್ರ ಮುಖಾಂತರ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇವ್ರಿಗೆ ಸಪ್ರೇಟ್ ಆದಂಥದ್ದು ಹಿಂದೆ ನಾಗಮೋಹನ್ ದಾಸ್ ಅವರಾಗಿರ್ಬೋದು, ಸದಾಶಿವ ಆಯೋಗ ಆಗಿರ್ಬೋದು, ಮಾಧುಸ್ವಾಮಿ ಕಮಿಷನ್ ರಿಪೋರ್ಟ್ ಆಗಿರ್ಬೋದು, ಅವರೆಲ್ಲರೂ ಅವರಿಗೆ 1% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀರಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡ್ತಾ ಇದ್ದೀರಿ, ಸಮಾಜವಾದಿ ಅಂತ ಹೇಳ್ಕೊಳ್ತೀರಿ, ನಿಮ್ಮನ್ನು ಅನೇಕರು ದೇವರಾಜ ಅರಸು ನಂತರದಲ್ಲಿ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಆ ರೀತಿ ಆಗಿದ್ದರೆ ದಯಮಾಡಿ ಇದನ್ನು ಮಾಡಿರಿ, ಇಲ್ಲದೆ ಹೋದ್ರೂ ನೀವು ಮಾಡಲೇಬೇಕು. 1% ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀರಿ. ಎರಡನೇದು 25ನೇ ತಾರೀಕು, ಕಳೆದ ತಿಂಗಳು 25ನೇ ತಾರೀಕು ಹೈಪವರ್ ಕಮಿಟಿ, ಪರಿಶಿಷ್ಟ ಜಾತಿಯ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಜಾಗೃತಿ ಸಮಿತಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಅದರ ಅಧ್ಯಕ್ಷರಾಗಿರ್ತಾರೆ. ಅವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. DCRE ಡೈರೆಕ್ಟರ್ ಆಫ್ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇದೆ, ಡೈರೆಕ್ಟರ್ ಆಫ್ ಸಿವಿಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು, ಅವರು ಹೇಳೋ ಪ್ರಕಾರ 1700 ಬೋಗಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಪ್ರೂವ್ ಆಗಿದೆ ಅಂತಾರೆ. ಹಾಗಾದರೆ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಏನು ಹೇಳ್ತದೆ ಆ್ಯಕ್ಟು? ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ರಿ, ಅವ್ರು ಏನೇನು ಬೆನಿಫಿಟ್ ತಗೊಂಡಿದ್ದಾರೆ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ರಿ ಅಂತ ಇದ್ದಾರೆ. ಉದಾಹರಣೆಗೆ ಮುಳುಬಾಗಲಲ್ಲಿ, ಕೋಲಾರ ಜಿಲ್ಲೆಯ ಮುಳುಬಾಗಲಲ್ಲಿ ಒಬ್ಬ ಶಾಸಕ ಆಗಿದ್ದ, ಕೊತ್ತೂರು ಮಂಜುನಾಥ್ ಅಂತೇಳಿ. ಅವನು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೋಗಸ್ ಅಂತೇಳಿ ಹೈಕೋರ್ಟು ಅದನ್ನು ವಜಾ ಮಾಡ್ತು, ಸುಳ್ಳು ಪ್ರಮಾಣ ಪತ್ರ ಪಡೆದಿದ್ದಾನೆ ಅಂತೇಳಿ. ಸುಪ್ರೀಂ ಕೋರ್ಟ್ಗೆ ಹೋದ, ಸುಪ್ರೀಂ ಕೋರ್ಟು ವಜಾ ಮಾಡ್ತು. ಈಗ ಅವನ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅದು ಬಿಟ್ಟು ಕಾಂಗ್ರೆಸ್ನವ್ರು ನೀವು ಎಂಥ ಕಳ್ಳರಿದ್ದೀರಿ ಅಂದರೆ, ನೀವು ಬಂದು ಕೋಲಾರದಲ್ಲಿ ಅವ್ನಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದೀರಿ, ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಬಂದಿದ್ದೀರಿ. ಇದು ನಡೀತಾ ಇದೆ, ಇದು ನಡಿಬಾರ್ದು. ನೀವೇ ಹೇಳ್ತೀರಿ ಅಲ್ಲ, ನಾವು ಕ್ರಮ ತೆಗೆದು ಎಷ್ಟು ವರ್ಷ ಬೇಕು ನಿಮಗೆ? ನೀವು ಆಡುವಾಗಲೇ ಈ ಸಮುದಾಯಗಳಿಗೆ, SC ST ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ ಹೇಳಿದ್ರು, SC STಗಳ ಅಭಿವೃದ್ಧಿಗೆ ನಾನು 42,000 ಕೋಟಿ ಹಣವನ್ನು ನಿಗದಿ ಮಾಡಿದ್ದೀನಿ ಅಂತ. ಜನರಲ್ ಸ್ಕೀಮ್ಸ್ ಆದಂಥ ಗ್ಯಾರಂಟಿಗಳಿಗೆ 39,121 ಕೋಟಿ ಹಣವನ್ನು ನೀವು ಕದ್ದಿದ್ದೀರಲ್ಲ. ಏನಿದು ನಿಮ್ಮ ಕತೆ ಅಂತ ನಾವು ಕೇಳ್ತಾ ಇದ್ದೀರಿ. ಆ ಹಣವನ್ನು ಅವ್ರಿಗೆ ಕೊಡ್ರಿ. ಬೇರೆ ನಿಗಮಗಳಿದೆ, 36 ನಿಗಮಗಳಿದೆ. ಅದು ಕುರುಬರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಲಿಂಗಾಯತರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಬ್ರಾಹ್ಮಣ ಅಭಿವೃದ್ಧಿ, ಯಾವ ನಿಗಮದಲ್ಲೂ ₹1 ಮುಟ್ಟಿಲ್ಲ ಸಿದ್ದರಾಮಯ್ಯನವರು. SC SP TSP ಹಣ ಮಾತ್ರ ನೀವು ಯಾಕೆ ಕದ್ದಿದ್ದೀರಿ? ನೀವು ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ.